ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಎಗ್ ಬುರ್ಜಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಈರುಳ್ಳಿ 1 ಸಣ್ಣಗೆ ಹೆಚ್ಚಿದ್ದು, ಟೊಮೆಟೊ 1, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ಮೆಣಸಿನ ಹುಡಿ, ಅರಶಿನ ಹುಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಬಾಡುವವರೆಗೆ ಅದನ್ನು ಹುರ್ಕೊಳ್ಬೇಕು. ಈರುಳ್ಳಿಯನ್ನು ಬ್ರೌನ್ ಆಗುವವರೆಗೂ ಹುರ್ಕೊಳ್ಳೋದು ಬೇಡ, ಅದು ಬಾಡಿದ್ರೆ ಸಾಕು. ಈಗ ಈರುಳ್ಳಿ ಬಾಡಿದೆ. ಈಗ ಟೊಮೆಟೊವನ್ನು ಹಾಕೋಣ. 1 ಟೊಮೆಟೊವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಟೊಮೆಟೊವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಟೊಮೆಟೊ ಬಾಡುವವರೆಗೂ ಫ್ರೈ ಮಾಡಿದರೆ ಸಾಕು. ಈಗ ಟೊಮೆಟೊ ಬಾಡಿದೆ. ಈಗ ಇನ್ನು ಉಪ್ಪು ಹಾಕೋಣ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಅರಶಿನ ಹುಡಿ ಸ್ವಲ್ಪ, ಹಾಗೆಯೇ ಮೆಣಸಿನ ಹುಡಿ. ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ನಾನು ಅರ್ಧ ಚಮಚದಷ್ಟು ಹಾಕಿದ್ದೇನೆ. ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಈಗ ಮೊಟ್ಟೆಯನ್ನು ಹಾಕೋಣ. ಮೊಟ್ಟೆಯನ್ನು ಹಾಕಿದ ಕೂಡಲೇ ಅದನ್ನು ಮಿಕ್ಸ್ ಮಾಡಬಾರ್ದು, ಅದು ಸ್ವಲ್ಪ ಫ್ರೈ ಆಗಬೇಕು. ಅರ್ಧದಷ್ಟು ಫ್ರೈ ಆದ ನಂತರ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅರ್ಧದಷ್ಟು ಫ್ರೈ ಆಗಿದೆ. ಇನ್ನು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಹೀಗೆ ನೋಡಿ, ಹೀಗೇ ಮಿಕ್ಸ್ ಮಾಡಿಕೊಳ್ಬೇಕು. ಈಗ 1 ಮೊಟ್ಟೆಯ ಎಗ್ ಬುರ್ಜಿ ರೆಡಿಯಾಗಿದೆ. ಇನ್ನೊಂದು ಮೊಟ್ಟೆಯನ್ನು ಹಾಕೋಣ. ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. 4 ಮೊಟ್ಟೆ ಎಗ್ ಬುರ್ಜಿಯನ್ನು ಮಾಡ್ತಾಯಿದ್ದೇನೆ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಮಾಡ್ಕೊಳ್ಬೋದು. ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಎಗ್ ಬುರ್ಜಿಯನ್ನು ಮಾಡ್ತಾಯಿದ್ದೇನೆ. ಮೊಟ್ಟೆಯನ್ನು ಹಾಕಿದ ಕೂಡಲೇ ಅದನ್ನು ಫ್ರೈ ಮಾಡಿಕೊಳ್ಬಾರ್ದು. ಅದು ಅರ್ಧ ಫ್ರೈ ಆದ ನಂತರ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ ಫ್ರೈ ಆಗಿದೆ. 2 ಮೊಟ್ಟೆಯ ಎಗ್ ಬುರ್ಜಿ ರೆಡಿಯಾಗಿದೆ. ಈಗ 3ನೇ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಂತ ನೀವು ನೋಡ್ಕೊಂಡು ಮಾಡಿದರೆ ಆಯಿತು. ನಾನಿಲ್ಲಿ 4 ಮೊಟ್ಟೆಯ ಎಗ್ ಬುರ್ಜಿಯನ್ನು ಮಾಡ್ತಾ ಇದ್ದೇನೆ. ಗ್ಯಾಸನ್ನು ಲೋ ಟು ಮೀಡಿಯಮ್ ಇಟ್ಟು ಫ್ರೈ ಮಾಡಿದರೆ ಆಯಿತು. ಈಗ 3 ಮೊಟ್ಟೆಯ ಎಗ್ ಬುರ್ಜಿ ಆಗಿದೆ. 4ನೇ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಹಾಗೆಯೇ ಫ್ರೈ ಮಾಡಿಕೊಳ್ಬೇಕು. ಮೊಟ್ಟೆಯನ್ನು ಒಮ್ಮೆಲೆ ಹಾಕಿ ಫ್ರೈ ಮಾಡುವುದರಿಂದ ಎಗ್ ಬುರ್ಜಿ ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಒಂದೊಂದು ಮೊಟ್ಟೆಯನ್ನು ಒಡೆದಾಕಿ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಬಂದಿದೆ ಎಗ್ ಬುರ್ಜಿ. ಈಗ 4 ಮೊಟ್ಟೆಯ ಎಗ್ ಬುರ್ಜಿ ರೆಡಿಯಾಗಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಖಾರ ಮತ್ತು ಉಪ್ಪು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಬೋದು. ಖಾರ ಮತ್ತು ಉಪ್ಪು ಸೆಟ್ ಆಗುವವರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಎಗ್ ಬುರ್ಜಿ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ಅದನ್ನು ಹಾಕ್ಕೊಳ್ಬೇಕು. ಎಗ್ ಬುರ್ಜಿ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.